ಕಳೆದ 50 ವರ್ಷಗಳಿಂದ ನಾನು ಇಲ್ಲಿ ಮಳೆಯ ಮಾಪನವನ್ನು ನನ್ನ ಅಂಗಳದಲ್ಲಿ ಮಾಡ್ತಾ ಇದ್ದೇನೆ. ಒಂದು ಹವ್ಯಾಸವಾಗಿ ಆರಂಭ ಮಾಡಿದ ಆಗ ಆ ಸಮಯದಲ್ಲಿ ನಾನಿದು ಇಷ್ಟೆಲ್ಲ ದೊಡ್ಡ ಒಂದು ಮಾಹಿತಿ ಆಗರ ಆಗ್ತದೆ ಅಂತ ಹೇಳುವಂಥದ್ದು ನನ್ನಲ್ಲಿ ಇರಲಿಲ್ಲ. ನಾನು ಅದನ್ನೊಂದು ಹವ್ಯಾಸವಾಗಿ ಬೆಳೆಸಿಕೊಳ್ತಾ ಅದನ್ನು ಬದ್ಧತೆಯಿಂದ ಮಾಡ್ತಾ ಬಂದೆ. ಈ ದಿವಸ ಅದಂದರೆ ಈಗ ನನ್ನಲ್ಲಿ 18,000 ದಿನಗಳಿಗಿಂತಲೂ ಹೆಚ್ಚಿನ ಹವಾಮಾನದ ದಾಖಲೆ ನನ್ನಲ್ಲಿದೆ. ಕೇವಲ ಮಳೆ ಮಾಪನ ಮಾತ್ರ ಅಲ್ಲ, ನಾನು ದಾಖಲಿಸ್ತಿರುವಂಥ ಹವಾಮಾನ ಅಂದರೆ ಬೇಸಿಗೆ ಸಮಯದಲ್ಲಿ ಬಿಸಿಲಿನ ಪ್ರಖರತೆ ಹೇಗಿತ್ತು ಅಂತ ಹೇಳುವಂಥದ್ದನ್ನು ನಾನು ಬರೆದಿಟ್ಕೊಳ್ತೇನೆ ಒಂದು ಲೈನು. ಚಳಿ ಇದ್ದರೆ ಚಳಿಯ ಸಮಯದಲ್ಲಿ ಕೂಡ ಅದನ್ನು ಕೂಡ ನಾನು ದಾಖಲಿಸ್ತೇನೆ. ಅದೇ ಥರ ಮಳೆಗಾಲದಲ್ಲಿ ಬರಬೇಕಿದ್ರೆ ಸಿಡಿಲು ಗುಡುಗು ಯಾವ ಥರ ಇತ್ತು, ಮಳೆ ಯಾವ ಥರ ಬಂದಿದೆ ಅಂತ ಹೇಳುವಂಥದ್ದನ್ನು ಅಳತೆ ಮಾಡಿ ಮಳೆಯ ಅಳತೆಯನ್ನು ಕೂಡ ನಾನು ಬರಿತೇನೆ. ಪ್ರತಿ ದಿವಸದ 24 ಗಂಟೆಯ ಆ ಮಳೆಯನ್ನು ಅಂದರೆ ಇವತ್ತು ಬೆಳಿಗ್ಗೆ ನಾನು ಮಳೆಯನ್ನು ದಾಖಲಿಸಿದರೆ ಅದು ನಿನ್ನೆಯ ತಾರೀಕಿಗೆ ಅದು ದಾಖಲಾಗಿರ್ತದೆ. ಇಲ್ಲ, ನನಗೆ ಯಾವತ್ತೂ ಇದನ್ನು ಮಧ್ಯದಲ್ಲಿ ಬ್ರೇಕ್ ಆಗ್ತದ ಅಂತ ಹೇಳುವಂಥದ್ದೇ ನನಗೆ ಬೇಸರದ ಸಂಗತಿ ಆಗ್ತಿತ್ತು. ಅಂದರೆ ಬೆಳಿಗ್ಗೆ 8 ಗಂಟೆಗೆ ಅಂದರೆ ನಾನು ದೇವರ ಪೂಜೆ ಮಾಡಬೇಕಿದ್ದರೂ ಕೂಡ ಅದೊಂದು ಸಮಯ ವ್ಯತ್ಯಾಸ ಆಗುವ ಸಂದರ್ಭಗಳಿರ್ಬೋದು. ಆದರೆ ಇದರಲ್ಲಿ ನನಗೆ ಒಂದು ಸರ್ತಿ ಕೂಡ ಅದನ್ನು ಯಾಕೆ ಮಾಡ್ತೇನೆ ಅಂತೇಳಿ ಕಾಣಲಿಲ್ಲ. ಮತ್ತು ನನಗೆ ಲಾಸ್ಟ್ ಟೈಮ್ ಒಂದು 3-4 ವರ್ಷಗಳ ಹಿಂದೆ ನನಗೆ ಕೊರೋನಾಗಿ ನಾನೊಂದು 15 ದಿವಸ ಹಾಸ್ಪಿಟ್ಲಲ್ಲಿದ್ದೆ. ಆ ಟೈಮಿನಲ್ಲಿ ಒಂದಷ್ಟು ಮಂದಿ ಕೇಳಿದರು, ನೀನು ಹೇಳ್ತೀನಿ ಮಾರೆ, ನಿನ್ನ ಹತ್ರ ಅಷ್ಟು ಸಮಯದ ಮಾಹಿತಿ ಇದೆ ಅಂತೇಳಿ, ನೀನು ಆ ಟೈಮಿನಲ್ಲಿ ಏನು ಮಾಡಿದೆ ಅಂತೇಳಿ. ಆ ಟೈಮಿನಲ್ಲಿ ಅಂದರೆ ನಾನು ಹಾಸ್ಪಿಟ್ಲಲ್ಲಿದ್ದರೂ ನಮಗೆ ಮೊಬೈಲ್ ಒಂದು ಕೊಂಡೋಗ್ಲಿಕ್ಕೆ ICU ಹೋಗುವಾಗಲೂ ಕೂಡ ಕೊಂಡೋಗ್ಲಿಕ್ಕೆ ಬಿಟ್ಟಿದ್ದರು ಮೊಬೈಲು. ಆ ಟೈಮಿನಲ್ಲಿ ನಾನು 7-3/4 ಗಂಟೆ ಆಗಬೇಕಿದ್ರೆ ನನ್ನ ಪತ್ನಿಗಾಗಲಿ ನನ್ನ ಮಗಂದರಿಗಾಗಲಿ ನನ್ನ ಸೊಸೆಗಾಗಲಿ ನಾನು ಫೋನ್ ಮಾಡಿ ಅಲ್ಲಿಂದ ವಿಚಾರಿಸ್ತಿದ್ದೆ, ಮಾಡಿದಿರೇ ಇಲ್ವಾ ಅಂತೇಳಿ. ಅವರು ನನಗೆ ಪೂರ್ತಿ ಸಹಕಾರ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ. ಅವರ ಸಹಕಾರದಿಂದ ನನ್ನ 15 ದಿವಸಗಳ ನಾನೇನು ಹಾಸ್ಪಿಟ್ಲಲ್ಲಿದ್ದೆ ಆ ಟೈಮಿನಲ್ಲಿ ಕೂಡ ಬ್ರೇಕ್ ಆಗಲಿಲ್ಲ. ನನಗೆ ಅದು ಭಾಳ ಸಂತೃಪ್ತಿ ಕೊಟ್ಟಿದೆ. ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತ ಉಂಟಾಗಿರ್ತಕ್ಕಂಥ ಹಿನ್ನೆಲೆ ರಾಜ್ಯ ರಾಜಧಾನಿ ಈಗ ಮೊನ್ನೆ ಮೇ 30ನೇ ತಾರೀಕಿಗೆ ನಮ್ಮ ಇದೇ ಪ್ರದೇಶದಲ್ಲಿ 1982 ಆಗಸ್ಟ್ 1-2 ದಿನ ಬಂದಿತ್ತು. 507 ಮಿಲಿಮೀಟರ್ 2 ದಿನದಲ್ಲಿ ಬಂದಿತ್ತು. ಅದನ್ನು ಬಿಟ್ಟರೆ ಮೊನ್ನೆ ಮೇ 30ನೇ ತಾರೀಕಿಗೆ ಇದೇ ಪ್ರದೇಶದಲ್ಲಿ 310 ಮಿಲಿಮೀಟರ್ ಮಳೆ ಬಂದಿದೆ. ಕೇವಲ 6-7 ಗಂಟೆ ಅವಧಿಯಲ್ಲಿ ಸುರಿದ ಮಳೆ ಇದು. 24 ಗಂಟೆಯ ಅವಧಿಯಲ್ಲಿ ಒಟ್ಟದು ಮತ್ತು ಉಳಿದ ಅವಧಿಯಲ್ಲಿ ಅಷ್ಟು ಮಳೆ ಇರಲಿಲ್ಲ. ಆದರೆ ಇದೇ ಪಕ್ಕದ ನಮ್ಮ ಇಲ್ಲಿ ಬೆಳಂದೂರು ಅಂತ ಇದೆ, ಇಲ್ಲಿಂದ ಒಂದು ಏರಿಯಲ್ ಡಿಸ್ಟೆನ್ಸ್ ಒಂದು 5-6 ಕಿಲೋಮೀಟರ್ ಇರ್ಬೋದು. ಅಲ್ಲಿ 480 ಮಿಲಿಮೀಟರ್ ಮಳೆ, ಅದು ಈ ವರ್ಷ ಅಂದರೆ ಮೇ 30ನೇ ತಾರೀಕಿಗೆ ಬಂದಿರುವಂಥ ಮಳೆ, ಅದು ಆಲ್ ಟೈಮ್ ರೆಕಾರ್ಡ್, ದಕ್ಷಿಣ ಕನ್ನಡ ಜಿಲ್ಲೆಯ ಆಲ್ ಟೈಮ್ ರೆಕಾರ್ಡ್ ಅಂತೇಳಿ ಅದು ಪರಿಗಣಿಸಲ್ಪಟ್ಟಿದೆ ಆ ಮಳೆ. ಅದೇ 2018ರಲ್ಲಿ ಮಂಗಳೂರಿನಲ್ಲಿ 331 ಮಿಲಿಮೀಟರ್ ಮಳೆ ಕೇವಲ ಒಂದು 10 ಗಂಟೆ ಅವಧಿಯಲ್ಲಿ ಸುರಿದಿತ್ತು. ಅದು ಅಷ್ಟರವರೆಗಿನ ದಾಖಲೆ ಅದಿತ್ತು ದಕ್ಷಿಣ ಕನ್ನಡದ್ದು. ನಾವು ತಿಳಿದಿರುವಂಥದ್ದು ಅಂದರೆ ನಾವು ಈಗ ಹೊರಬದಿಯಲ್ಲಿ ಬೇರೆ ಕಡೆಯಲ್ಲಿ ಅಳತೆ ಇಲ್ಲದಲ್ಲಿ ಹೆಚ್ಚು ಬಂದಿರಲಿಕ್ಕೂ ಸಾಕು, ಗೊತ್ತಿಲ್ಲ. ಆದರೆ ನಾವು ಅಳತೆ ಮಾಡುವಂಥ ವಿಧಾನದಲ್ಲಿ ಅಲ್ಲಿ ಅಷ್ಟು ಬಂದಿರುವಂಥದ್ದು ನಮ್ಮ ದಾಖಲೆಗಳಲ್ಲಿ ಇದೆ. ಅದೇ ಫೆಬ್ರವರಿ 3, ಮಾರ್ಚ್ 3 ಈ 2 ದಿವಸಗಳಲ್ಲಿ ಇಷ್ಟು 1976ರಿಂದ ಇವತ್ತಿನವರೆಗೆ ನಾನು ಕಂಡುಕೊಂಡಾಗ ಆ ದಿವಸಗಳಲ್ಲಿ ಮಳೆ ಬರಲಿಲ್ಲ. ಫೆಬ್ರವರಿ 2ಕ್ಕೆ ಬಂದದಿರ್ಬೋದು, 4ಕ್ಕೆ ಬಂದದಿರ್ಬೋದು, ಮಾರ್ಚ್ 2ಕ್ಕೆ ಬಂದದಿರ್ಬೋದು, 4ಕ್ಕೆ ಬಂದಿರ್ಬೋದು, ಮಳೆ ಬರಲೇ ಇಲ್ಲ. ಹಾಗೆ ಜೂನ್ 16, 17 ಈ ವರ್ಷವೂ ಬಂದಿದೆ. 50 ವರ್ಷಗಳಲ್ಲಿ ಜೂನ್ 16, 17ಕ್ಕೆ ಮಳೆ ಬಂದಿದೆ. ಅದೇ ಥರ ಜೂನ್ 22 ಅಂದರೆ ನಾಳೆಯೂ ಮಳೆ ಬಂದೇ ಬರ್ತದೆ. ಈ ಥರದ 50 ವರ್ಷಗಳಿಂದ ಈ ಜೂನ್ 22ನೇ ತಾರೀಕಿಗೆ ಮಳೆ ಬರ್ತದೆ. ಇದನ್ನು ಎಲ್ಲರೂ ಮುಂದುವರಿಸಬೇಕು ಅಂತ ಹೇಳುವಂಥದ್ದೇ ನನ್ನ ಅಪೇಕ್ಷೆ ಇರುವಂಥದ್ದು.
ಅದಕ್ಕೆ ಬೇಕಾಗಿ ನಾನು ಬಾಳಿಲದ ವಿದ್ಯಾಬೋಧಿನಿ ವಿದ್ಯಾಸಂಸ್ಥೆಗಳಿದೆ, ಅಲ್ಲಿ ಪ್ರೈಮರಿ ಸ್ಕೂಲ್ ಮತ್ತು ಹೈಸ್ಕೂಲ್ 2 ವಿಭಾಗಗಳಿದೆ. ನಾನು ಎರಡೂ ಕಡೆಗಳಲ್ಲಿ ಮಕ್ಕಳು ಇದನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳುವಂಥದ್ದಕ್ಕೆ ನಾನೇ ಅವ್ರ ಹತ್ರ ಅಭ್ಯಾಸ ಮಾಡಿಸಲಿಕ್ಕೆ ಬೇಕಾಗಿ ಅಲ್ಲಿಯ ಮಳೆ ಮಾಪನವನ್ನು ಅಳವಡಿಸಿಕೊಂಡು ಅಲ್ಲಿಯ ಟೀಚರ್ಸ್ ಕೂಡ ಇದಕ್ಕೆ ತುಂಬ ಹೆಲ್ಪ್ ಅವರಿಗೆ ಸಹಕಾರ ಮಾಡ್ತಾ ಇದ್ದಾರೆ ಮಕ್ಕಳಿಗೆ. ಅಲ್ಲಿ ಅದನ್ನು ಮಾಡಿ, ಅಂದರೆ ಅಲ್ಲಿ ಬೆಳಿಗ್ಗೆ 8 ಗಂಟೆಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಆದಿತ್ಯವಾರ ಕೂಡ ಮಾಡಲಿಕ್ಕೆ ಆಗೋದಿಲ್ಲ, ರಜೆ ಇರ್ತದೆ. ಆದರೆ ಮಕ್ಕಳು ಇದನ್ನು ಅಭ್ಯಾಸ ಮಾಡಬೇಕು. ಮಕ್ಕಳು ಈ ಏಜಿನಲ್ಲಿ, ಅಂದರೆ ಈ ಹೈಸ್ಕೂಲ್ನ ಏಜಿನಲ್ಲಿ ಮಕ್ಕಳು ಅಭ್ಯಾಸ ಮಾಡಿದರೆ ನನ್ನ ಏಜಿಗಾಗುವಾಗ ಅವ್ರ ಹತ್ರ ನನಗಿಂತ ಇದ್ದಂಥ ಹೆಚ್ಚು ಮಾಹಿತಿ ಅವರಲ್ಲಿ ನಾಳೆ ಸಂಗ್ರಹ ಆಗ್ಬೋದು ಅಂತ ಹೇಳುವಂಥದ್ದು ಅದಕ್ಕೆ ಬೇಕಾಗಿ ಅವ್ರ ಹತ್ರ ನಾನು ಇದನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳಿ ಅದನ್ನೊಂದು ನಾವು ಮಾಡಿಸ್ತಾ ಇದ್ದೇವೆ ಮಕ್ಕಳ ಹತ್ರ. ನಾನು ಸುಳ್ಯ ತಾಲೂಕಿನ ಬಾಳಿಲ ಗ್ರಾಮದಲ್ಲಿರುವ ವಾಸಿಸ್ತಾ ಇರುವಂತಹ PGSN ಪ್ರಸಾದ್, ಅಂದರೆ ಪಾಟಾಜೆ ಗೋವಿಂದಯ್ಯ ಸತ್ಯನಾರಾಯಣ ಪ್ರಸಾದ್ ಅಂತೇಳಿ. ನನ್ನದು ಮುಖ್ಯವಾಗಿ ಕೃಷಿ, ಅದರ ಜೊತೆಗೆ ನಾನು ಮಳೆ ಮಾಪನದ ಒಂದು ಹವ್ಯಾಸವನ್ನು ಬೆಳೆಸಿಕೊಂಡಿರ್ತೇನೆ. ಧನ್ಯವಾದ. ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೇವು, ಇಳೆಯೊಡನ ಜಳಕ ಮಾಡೋಣ, ನಾವೂನು ಮೋಡಗಳ ಆಟ ನೋಡೋಣ, ಮರಿಗುಡುಗು ಕೆಲೆವಾಗ, ಮಳೆಗಾಳಿ ಸೆಳೆವಾಗ, ಮರಗಿಡಗಳನ್ನು ಎಳೆವಾಗ, ನಾವ್ಯಾಕ ಮನೆಯಲ್ಲಿ ಅಡಗಿ ಕೂತೇವು, ಕೋಲ್ಮಿಂಚು ಇಣುಕಿಣುಕಿ ಕಣ್ಕುಣಿಸಿ ಕೆಣಕೆಣಕಿ, ಬಾಗೆಣೆಯ ಹೊರಗೆ ಎನ್ನುವಾಗ, ಒಳ ಸೇರಿ ಹರೆ ಮೀರಿದಾಂಗ ಕುಳಿತೇವು.